ನಿಷೇಧಿತ ಮಾದಕ ವಸ್ತುಗಳನ್ನು ಅಡಗಿಸಿಟ್ಟಿದ್ದ ಇಬ್ಬರು ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸುವಲ್ಲಿ ಅಶೋಕನಗರ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನಿಷೇಧಿತ ಮಾದಕ ವಸ್ತುಗಳ ದಂಧೆ ವಿರುದ್ಧ ಕ್ರಮ ಕೈಗೊಳ್ಳುತ್ತಿರುವ ನಗರ ಪೊಲೀಸರು ಸ್ಮಶಾನದ ಸಮಾಧಿಯೊಂದರ ಪಕ್ಕ ಡ್ರಗ್ಸ್ ಅಡಗಿಸಿಟ್ಟಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಸೇರಿ ಇಬ್ಬರು ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸುವಲ್ಲಿ ಅಶೋಕನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಚಿಕ್ಕಬಾಣಸ್ವಾಡಿಯ 33 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ತಾರಿಕ್ ಇಕ್ಬಾಲ್ ಹಾಗೂ ಕಾಡ್ಗೋಡಿ ಸೀಗೆಹಳ್ಳಿಯ 29 ವರ್ಷದ ಮೊಹಮ್ಮದ್ ಅಬ್ರಾಜ್ ಬಂಧಿತ ಡ್ರಗ್ ಪೆಡ್ಲರ್ಗಳಾಗಿದ್ದು, ಹೊಸ ವರ್ಷದ ವರ್ಷಾಚರಣೆಯ ಸಮಯದಲ್ಲಿ ಯುವಕರಿಗೆ ನಿಷೇಧಿತ ಎಂಡಿಎಂಎ ಕ್ರಿಸ್ಟಲ್ ಅನ್ನು ಮಾರಾಟ ಮಾಡಲು ಯತ್ನಿಸುತ್ತಿದ್ದ ಮಾಹಿತಿಯನ್ನ ಆಧರಿಸಿದ ಅಶೋಕನಗರ ಪೊಲೀಸರು ಹೊಸೂರು ರಸ್ತೆಯ ಹಿಂದೂ ಸ್ಮಶಾನದ ಬಳಿ ಸಾಫ್ಟ್ವೇರ್ ಇಂಜಿನಿಯರ್ ತಾರಿಕ್ ಇಕ್ಬಾಲ್ನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಬಂಧಿತ ಡ್ರಗ್ ಪೆಡ್ಲರ್ ತಾರಿಕ್ ಇಕ್ಬಾಲ್ ಮೊಹಮ್ಮದ್ ಅಬ್ರಾಜ್ನಿಂದ ಡ್ರಗ್ಸ್ ಎಂಡಿಎಂಎ ಕ್ರಿಸ್ಟಲ್ ಅನ್ನ ಮತ್ತೋರ್ವ ಸಹಚರನೊಂದಿಗೆ ಸೇರಿಕೊಂಡು ಕಡಿಮೆ ಬೆಲೆಗೆ ಖರೀದಿಸಿ ಹೊಸ ವರ್ಷಾಚರಣೆಯ ಸಮಯದಲ್ಲಿ ಮಾರಾಟ ಮಾಡಿ ಹೆಚ್ಚಿನ ಹಣ ಗಳಿಸಲು ಕೃತ್ಯ ನಡೆಸಿರುವುದನ್ನು ತಪ್ಪೊಪ್ಪಿಕೊಂಡಿದ್ದಾನೆ. ಬಂಧಿತ ಆರೋಪಿಗಳಿಂದ 3.5 ಕೋಟಿ ರೂಪಾಯಿ ಮೌಲ್ಯದ 3 ಕೆಜಿ 200 ಗ್ರಾಂ ಎಂಡಿಎಂಎ ಕ್ರಿಸ್ಟಲ್, ಕೃತ್ಯಕ್ಕೆ ಬಳಸಿದ್ದ ಒಂದು ಸ್ಕೂಟರ್, ಮೊಬೈಲ್ಗಳನ್ನು ಅಶೋಕನಗರ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಶೋಕನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 3.50 crores ಅಂದಾಜು ವರ್ತು MDMA ಕ್ರಿಸ್ಟಲ್ಸ್ ಅದು ರಿಕವರಿ ಆಗಿದೆ. 3 kg 200 grams. ಇದರಲ್ಲಿ ಇಬ್ರು ಆರೋಪಿಗಳಿದ್ದಾರೆ. ಇಬ್ರು ಆರೋಪಿ ಮೂಲತಃ ಬೆಂಗಳೂರು ಅವರೇ. ಆದ್ರೆ ಇವ್ರಿಗೆ ಎಲ್ಲಿಂದ ಸಿಕ್ಕಿದೆ ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಫಸ್ಟ್ ಇನ್ಫಾರ್ಮೇಶನ್ ಪ್ರಕಾರ ಅವ್ರಿಗೆ ಒಬ್ಬ ಫಾರಿನ್ ನ್ಯಾಷನಲ್ ಕಡೆಯಿಂದ ಸಿಕ್ಕಿದ್ದು, ಅದರದ್ದು ಕೂಡ ನಾವು ಡೀಟೇಲ್ಸ್ ನಮ್ಮ ಟೀಮ್ ಅವರು ತೆಗೆದು ಅವ್ರಿಗೆ ಕೂಡ ಅರೆಸ್ಟ್ ಮಾಡಲಿಕ್ಕೆ ನಾವು ನೋಡ್ತಾ ಇದ್ದೀವಿ. ಬಟ್ ಇದು ಜಸ್ಟ್ ಈ MDMA ಇಷ್ಟು ಕ್ವಾಂಟಿಟಿ ನಮಗೆ ಇಬ್ರು ಯಾರು ಲೋಕಲ್ದವರು ಅವ್ರ ಕಡೆಯಿಂದ ಸಿಕ್ಕಿದೆ. ಸೊ ಮೋಸ್ಟ್ಲಿ ಡಿಸ್ಟ್ರಿಬ್ಯೂಷನ್ ಕೋರ್ಸ್ಗಳು ತಂದಿರಬಹುದು. ಡೀಟೇಲ್ಸ್ ಈಗ ಮೇನ್ ಆರೋಪಿ ಯಾರು ಇವ್ರು ಕೊಟ್ಟರು ಅವ್ರು ಸಿಕ್ಕಿದ ಮೇಲೆ ಗೊತ್ತಾಗುತ್ತೆ ಇವ್ರು ಎಷ್ಟು ಅವ್ರಿಗೆ ಸಪ್ಲೈ ಮಾಡಿದ್ರು. ಟೋಟಲ್ ವರ್ತ್ 3.50 crores, 3 kg 200 grams. ಈ ಕಾರ್ಯಾಚರಣೆಯನ್ನ ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಎಂ ಹಾಕೆ ಅವರ ನಿರ್ದೇಶನದಂತೆ ಕಬ್ಬನ್ಬಾರ್ ಉಪವಿಭಾಗದ ಎಸಿಪಿ ಪ್ರಿಯದರ್ಶಿನಿ ಈಶ್ವರ ಸಾನಿಕೊಪ್ಪ ಅವರ ಮಾರ್ಗದರ್ಶನದಲ್ಲಿ ಅಶೋಕನಗರ ಪೊಲೀಸ್ ಠಾಣೆಯ ಪೊಲೀಸ್ ರವಿ ಅವರ ನೇತೃತ್ವದಲ್ಲಿ ಪಿಎಸ್ಐಗಳಾದ ಮಧು, ಅಬ್ಬಾಸ್ ತಿಕೋಟಿ, ಪ್ರಭು ಸ್ವಾಮಿ, ಸಿಬ್ಬಂದಿಗಳಾದ ಮೋಹಿನ್, ವೆಂಕಟೇಶ್, ಗಿರೀಶ್, ಮುಸ್ತಫಾ, ರಚನಾ, ಶಿವಾನಂದ್, ಸಂತೋಷ್, ಬಸವರಾಜ್ ಅವರುಗಳ ತಂಡ ಡ್ರಗ್ ಪೆಡ್ಲರ್ಗಳನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.